ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ರೆಡಿಯಿಂದ ಈ ವರ್ಷದಲ್ಲಿ ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಆಫ್ಲೈನ್ ಅಂದರೆ ಪೆನ್ ಆ್ಯಂಡ್ ಪೇಪರ್ ಮಾದರಿಯಲ್ಲಿ KCET ಪ್ರಿಪರೇಟರಿ ಎಕ್ಸಾಮನ್ನು ಏಪ್ರಿಲ್ 7ನೇ ತಾರೀಕು ಕಂಡಕ್ಟ್ ಮಾಡಲಾಗಿತ್ತು. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದು ಮುಂಚಿತವಾಗಿಯೇ KCET ಪರೀಕ್ಷೆ ಹೇಗಿರುತ್ತೆ ಅನ್ನೋ ಅನುಭವವನ್ನು ಪಡ್ಕೊಂಡಿದ್ದಾರೆ. ಬನ್ನಿ, ಕೆಲವು ವಿದ್ಯಾರ್ಥಿಗಳನ್ನು ಮಾತಾಡಿಸಿದಾಗ ಈ ಪರೀಕ್ಷೆಯಲ್ಲಿ ಅವರು ಏನೆಲ್ಲ ಕಲಿತಿದ್ದಾರೆ ಮತ್ತು ಅವರ ಅನುಭವವನ್ನು ತಿಳ್ಕೊಳ್ಳೋಣ. ಗುಡ್ ಈವ್ನಿಂಗ್, ಮೈ ನೇಮ್ ಇಸ್ ಮ್ಯಾನಸ್. ನಾನು ಫಸ್ಟ್ ಪಿ ಓದ್ತಾ ಇರೋದು. ನಾನು ಸೆಕೆಂಡ್ PUಗೆ ಹೇಗೆ ಬರೀಬೇಕು CET ಅಂತ ಜಾಯಿಂಟ್ ಸೆಂಟರ್ಗೆ ಬಂದು ಎಕ್ಸಾಮ್ ಬರೀತಾ ಇದ್ದೀನಿ. ಕ್ವಶನ್ಸ್ ಯಾವ ಟೈಪ್ ಅಂತ ಗೊತ್ತಾಗ್ತಾಯಿದೆ, ಮತ್ತು OMR ಶೀಟಲ್ಲಿ ಹೇಗೆ ಫಿಲ್ಅಪ್ ಮಾಡೋದು, ಮತ್ತು ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಓದಬೇಕು ಎಲ್ಲ ಗೊತ್ತಾಗ್ತಿದೆ. ಥ್ಯಾಂಕ್ ಯು. CET ಕ್ವಶನ್ಸ್ ಅಪಿಯರ್ ಆಗ್ಬೋದು, ಮತ್ತೆ ನಮ್ಗೆ ಯಾವ ರೀತಿ CET ನಾವು ಫೇಸ್ ಮಾಡ್ಬೋದು, ಯಾವ ರೀತಿ ಮತ್ತೆ ಯಾವ ರೀತಿ CET ಎಕ್ಸಾಮ್ ನಡೆಸ್ತಾರೆ ಅನ್ನೋ ಬಗ್ಗೆ ತುಂಬಾ ನೆನೆಸ್ಕೊಬೇಕು. ಕ್ವಶನ್ಸ್ ಗಳು ಕೂಡ CET ಯಾವ ರೀತಿ ಅಪಿಯರೆನ್ಸ್ ಆಗುತ್ತೆ ನನ್ನ ಹೆಸರು ರಚನಾಶ್ರೀ. ನಾನು ಈ ಸೆಂಟ್ರಿಗೆ KCET ಪ್ರಿಪ್ರೇಟ್ರಿ ಬರೆಯೋಕ್ಕೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಇದನ್ನು ಬರೀತಾ ಇರೋದು. ನನಗೆ ಹೆಂಗೆ ಬರೀಬೇಕು, OMR ಹೆಂಗೆ ಫಿಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟರು, ರೂಲ್ಸ್ ಎಲ್ಲ ಗೊತ್ತಾಯಿತು. ಎಕ್ಸಾಮ್ ಫಿಯರ್ ಹೋಯಿತು, ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್, ಮೈ ನೇಮ್ ಇಸ್ ಭರತ್. ನಾನು ಈ ಸೆಂಟ್ರಿ CET ಬಂದಾಗ ನಾನು ಅನಿಸಿದ್ದರಿಂದ ಸ್ವಲ್ಪ ಸ್ಟಾರ್ಟಿಂಗ್ ನರ್ವಸ್ ಆಯಿತು. ಆದರೆ ನಾನು ಹೋಯ್ತಾ ಎಲ್ಲ ಗೊತ್ತಾಯಿತು. ಆಮೇಲೆ ಮೇನ್ ಬರೆದಾಗ ಮೇನಲ್ಲಿ ಹೆಂಗೆ ಬರೀಬೇಕು ಆ ಥರ ಬರೀಬೇಕು. ಆಮೇಲೆ ಪ್ರೀವಿಯಸ್ ಕ್ವಶನ್ಗೆ ಚೆಕ್ ಮಾಡಿದ್ದೆ, ಅಂದರೆ ಇಲ್ಲಿರೋ ಥರ ಸೇಮ್ ಬರ್ತೈತೆ ಪ್ರೀವಿಯಸ್ ಥರ. ಆ್ಯಂಡ್ ಟಫ್ ಮತ್ತು ಈಸಿ ಎರಡು ಇದೆ, ಏನೇನೋ ಮಾಡ್ಬೋದು. ಥ್ಯಾಂಕ್ ಯು. ಕೇಳಿದ್ರಲ್ಲ, KCET ಪ್ರಿಪರೇಟರಿ ಎಕ್ಸಾಮನ್ನು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಅಟೆಂಡ್ ಮಾಡೋದ್ರಿಂದ ಅಂಥ ವಿದ್ಯಾರ್ಥಿಗಳಿಗೆ ಮುಂಚಿತವಾಗಿಯೇ KCET ಪರೀಕ್ಷೆಯ ಅನುಭವ ಹೇಗೆ ಪಡ್ಕೋಬೋದು ಮತ್ತು ಇದರಿಂದ KCET ಎಕ್ಸಾಮ್ ಅಥವಾ ಬೇರೆ ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ನ ಹೇಗೆ ಈಸಿಯಾಗಿ ಫೇಸ್ ಮಾಡ್ಬೋದು ಅಂತ ಕಲಿಬೋದು. ಎಕ್ಸಾಮ್ ರೆಡಿ ವತಿಯಿಂದ ಕರ್ನಾಟಕದಲ್ಲಿ KCET 2024 ಎಕ್ಸಾಮನ್ನು ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ಬೆಸ್ಟ್.